FDA, SDA ಪ್ರತಿಯೊಂದು ಜಾಬು ದುಡ್ಡು ಕೊಟ್ಟು ಜಾಬ್ ತೊಗೊಂಡಿರೋರನ್ನ ಎಷ್ಟೋ ಜನ ನೋಡಿದ್ದಾರೆ. ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು ಅಂತ ಪ್ರತಿ ಬಾರಿ ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ತೇಲಿ ಸರ್. ಅದು ಎಲ್ಲ ವಿದ್ಯಾರ್ಥಿಗಳಿಗೆ, ಯಾಕೆಂದ್ರೆ ಪ್ರಾಮಾಣಿಕವಾಗಿ ಓದ್ತಾ ಇರೋಂಥ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಇವತ್ತು ನ್ಯಾಯ ಸಿಗ್ಬೇಕಂತಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಆಗಬೇಕು. ಅದೇ ರೀತಿ ಧಾರವಾಡ ಅಧ್ಯಕ್ಷರಾದಂಥ ಸಿದ್ದು ಸರ್ ಅವರಂತೂ ಪ್ರತಿಯೊಂದು ಮೂಮೆಂಟು ಸರ್ ನೀವೇನು ಹೇಳ್ತೀರಾ ಅದನ್ನು ಮಾಡ್ತೀವಿ, ನೀವೇನು ಹೇಳ್ತೀರಾ ಅದನ್ನು ಮಾಡ್ತೀವಿ ಅಂತ ಹೇಳಿ ಪ್ರತಿಯೊಂದು ಮೂಮೆಂಟು ನಮ್ಮ ಬೆನ್ನೆಲುಬಾಗಿ ನಿಂತ್ಕೊಂಡು ಅಷ್ಟು ಯಾವುದೇ ಟೈಮಲ್ಲಿ ಏನೇ ಕೆಲಸ ಹೇಳಿದ್ರು ಅವ್ರು ಒಂದ್ಸತಿನೂ ಉಲ್ಟಾ ಏನೂ ಮಾತಾಡಿಲ್ಲ ಇಲ್ಲಿವರೆಗೂ. ಯಾವುದೇ ಕೆಲಸ ಹೇಳಿದ್ರು ಆ ಕೆಲಸ ಆ ಟೈಮಿಗೆ ಆಗ್ತಾ ಇತ್ತು. ಹಂಗಾಗಿ ಆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸಿದ್ದು ಸರ್ಗೂ ಧನ್ಯವಾದ ತಿಳಿಸ್ತಾ, ಮತ್ತೆ ಮಮತಾಪುರ್ ಸರ್ ಒಂಥರ ಸ್ಟೂಡೆಂಟ್ಸಿಗೆ ಹೋಗಿ ಬೈದು ಎಲ್ಲ ವಿಚಾರಗಳನ್ನ ಅಂದ್ರೆ ಪ್ರತಿ ಸತಿ ಹೇಳ್ತಿದ್ರು, ನೀವಿದ್ರೆ ನಾವು ಅಂತ ಹೇಳಿ. ಯಾಕೆಂದ್ರೆ ಅವರಿಗೆ ಆ ಪೈನ್ ಗೊತ್ತು. ಮತ್ತೆ ಎಲ್ಲ ಹೋರಾಟದಲ್ಲೂ ಅಷ್ಟೇ, ಪ್ರತಿಯೊಂದು ಹೋರಾಟದಲ್ಲೂ ಒಂಥರ ಹಿರಿಯರಾಗಿ ಮತ್ತೆ ಒಂದು ಮಾರ್ಗದರ್ಶನ ಇರ್ಬೋದು. ಪ್ರತಿಯೊಂದು ಹೋರಾಟ ನಾವು ಬೆಂಗಳೂರಲ್ಲಿ ಹೋರಾಟ ಮಾಡಿದ್ರು ಅಷ್ಟೇ, ಇಲ್ಲಿ ಬರ್ತಿದ್ರು, ಧಾರವಾಡ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲ ಟೈಮ್ ಹೋರಾಟದಲ್ಲಿ ಒಂದು ಭಾಗ ಅಂದರೆ ಸ್ಟೂಡೆಂಟ್ಸಿಗೆ. ಯಾಕೆಂದರೆ ಅವರೊಂಥರ ಸಿಮಿಲರ್ ಫೇಸು ಎಲ್ಲ ಮೊದಲಿಂದ ಅವರು ಸುಮಾರು 15 ವರ್ಷ ಕೋಚಿಂಗ್ ಕ್ಲಾಸ್ ಮಾಡ್ಕೊಂಡು ಅಂತ ಎಲ್ಲ ಸ್ಟೂಡೆಂಟ್ಸಿಗೆ ಒಂಥರ ಮೋಟಿವೇಶನ್ ಮಾಡಿ ಹೋರಾಟಕ್ಕೆ ಒಂಥರ ಹುರಿದುಂಬಿಸಿ ಹೋರಾಟಕ್ಕೆ ಭಾಗವಹಿಸೋ ಥರ ಮಾಡ್ತಿದ್ರು. ಅವರಿಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಮಮತಾಪುರ್ ಸರ್ಗೂ ಅವರಿಗೆ ಧನ್ಯವಾದ ತಿಳಿಸ್ತಾ, ಮತ್ತು ನಾಗರಾಜ್ ಸರ್ ಅವ್ರ ಬಗ್ಗೆ ನೀವು ಹೇಳಂಗೇ ಇಲ್ಲ, ನಲಿಕಲಿ ಮಾಸ್ಟರ್ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ, ಫುಲ್ ಫೇಮಸ್ ಇದ್ದಾರೆ. ಪ್ಲಸ್ ಇನ್ನೊಂದು ನಾಗರಾಜ್ ಸರ್ ಅಷ್ಟೇ, ಅವ್ರು ಯಾವುದೇ ಕೆಲಸ ಇದ್ರು, ಎಷ್ಟೇ ಕೆಲಸ ಇದ್ರು ಒಂದು ಮಾತು ಆ ಕೆಲಸ ಹೇಳಿದ್ರೆ ಸಾಕು, ಎಲ್ಲ ಕೆಲಸ ಬಿಟ್ಟು ನಾವೇನು ಹೇಳ್ತೀವಿ ಆ ಕೆಲಸಕ್ಕೆ, ಮತ್ತು ಹೋರಾಟದ ದೃಷ್ಟಿ ಇರ್ಬೋದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ವಿಚಾರ ಆಗಿರ್ಬೋದು, ಎಷ್ಟೋ ಜನ ಸ್ಟೂಡೆಂಟ್ ನಮ್ಗೆ ರೀಚ್ ಮಾಡೋಕ್ಕಾಗಿಲ್ಲ ಅಂತಂದ್ರು ನಾಗರಾಜ್ ಸರ್ಗೆ ವಿಚಾರ ಮುಗಿಸಿ ಅವ್ರು ನಮಗೆ ಹೇಳೋ ಥರ, ಮತ್ತು ಎಲ್ಲಿ ಏನೇ ಕೆಲಸ ಇದ್ರು ಮಾಡ್ತಾರೆ. ಹಾಗಾಗಿ ಒಂಥರ ನಿಸ್ವಾರ್ಥ ಸೇವೆ. ಯಾಕೆಂದ್ರೆ ನಾವು ಯಾರಿಗೂ ₹1 ದುಡ್ಡು ಕೊಟ್ಟು ಇಲ್ಲಿವರೆಗೂ ₹1 ದುಡ್ಡು ಕೊಟ್ಟು ಕೆಲಸ ಮಾಡಿ ಅಂತ ಏನು ಇದು ಮಾಡಿಲ್ಲ. ವ್ಯಾಲೆಂಟ್ರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರಿಂದ ಇಲ್ಲಿ ನೀವು ಧಾರವಾಡ, ಬೆಳಗಾವಿ, ಬಿಜಾಪುರಿಂದ ಬೆಂಗಳೂರು ಒಂದ್ಸತಿ ಬಂದು ಹೋಗ್ತೀನಿ ಅಂತಂದರೆ ಕಡಿಮೆ ಅಂತಂದ್ರೂ ಕನಿಷ್ಠ ನಾನು ಹೇಳ್ತೀನಿ ಒಬ್ರು ಖರ್ಚು 10,000 ರಿಂದ 15,000 ಇರುತ್ತೆ. ಟ್ರೈನಲ್ಲಿ ಬರ್ತೀನಿ ಅಂತಂದ್ರೂ ಊಟ ತಿಂಡಿ ಒಂದ್ಸತಿ ಟ್ರೈನಿಗೆ ಬಂದು ಹೋಗ್ತೀನಿ ಅಂತಂದರೆ ಒಂದಿನಕ್ಕೆ ಮಿನಿಮಮ್ 5,000 ಖರ್ಚಿರುತ್ತೆ. ಹಂಗಾಗಿ ವಾರಾನ್ಗಟ್ಲೆ ಯಾರು ಮಾಡಲ್ಲ ಅಷ್ಟು ಈಸಿಯಾಗಿ. ಈ ಕಾಲದಲ್ಲಿ ಒಂದು ಸ್ವಂತಕ್ಕೋಸ್ಕರ ಒಂದು ಆಧಾರ್ ಕಾರ್ಡು, ಒಂದು ರೇಷನ್ ಕಾರ್ಡು, ಒಂದು ವೋಟರ್ ID ಮಾಡಿಸ್ಬೇಕಂದ್ರೆ ದಿನ ಪೂರ್ತಿ ವಾರ ಪೂರ್ತಿ ಟೈಮ್ ಕಳಿಬೇಕಾಗುತ್ತೆ. ಅಷ್ಟು ಆ ಪೇಷನ್ಸಿಂದ ಬೇರೆಯವ್ರಿಗೋಸ್ಕರ ಮಾಡ್ತೀವಿ ನೋಡಿ, ಅದು ಒಂಥರ ನಿಜವಾದ ಜೀವನ. ಯಾಕೆಂದರೆ ಆ ಒಂದು ಲೀಡರ್ಶಿಪ್ ಬೆಳೆಸ್ಕೊಬೇಕು ಮಾಡಬೇಕಂತಂದ್ರೆ ಅದಷ್ಟು ಸುಲಭ ಅಲ್ಲ. ಬೇರೆಯವ್ರಿಗೋಸ್ಕರ ಹೋರಾಟ ಮಾಡೋದು, ಬೇರೆಯವ್ರಿಗೋಸ್ಕರ ಟೈಮ್ ಕೊಡೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾಗರಾಜ್ ಸರ್ಗೂ ಅವ್ರಿಗೂ ಅಷ್ಟೇ ಧನ್ಯವಾದ ತಿಳಿಸ್ತಾ, ಮತ್ತು ಬಿರಾದರ್ ಸರ್ ಇದ್ದಾರೆ ಆರ್ಯಭಟ, ನನಗೆ ಒಂಥರ ಏನು ಸ್ಟೂಡೆಂಟ್ಸ್ ಇರ್ಬೋದು ಮತ್ತು ಇಲ್ಲಿರೋಂಥ ಲೀಡರ್ಸ್ ಇರ್ಬೋದು ಪುಷ್ ಮಾಡಿ ಇಲ್ಲ ಈ ಕೆಲಸ ಮಾಡಿದ್ರೆ ಆಗುತ್ತೆ. ಯಾಕೆಂತಂದರೆ ಒಬ್ರಿಬ್ರಲ್ಲ, ಲಕ್ಷಾಂತರ ವಿದ್ಯಾರ್ಥಿಗಳು ನಾವೇನು ಒಂದು ಡಿಸಿಷನ್ ತಗೋತೀವಿ, ಆ ಲಕ್ಷಾಂತರ ವಿದ್ಯಾರ್ಥಿಗಳ ಜೊತೆಲಿ ಪೇರೆಂಟ್ಸ್ ಜೊತೆಲಿ ಇಡೀ ಸಮಾಜ, ಇಡೀ ಕರ್ನಾಟಕ ಏನೊಂದು ಇಂಡಿಯಾ ಒಂದು ಮಾದರಿ ಆಗಬೇಕಂತಂದರೆ ಎಲ್ಲ ಒಂದು ಪುಷ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕೆಂತಂದರೆ ಬೇಸಿಕ್ ನಾವು ಬರೀ ಸ್ಟೂಡೆಂಟ್ಸ್ಗೆ ಅಷ್ಟೇ ಹೆಲ್ಪ್ ಆಗುತ್ತೆ, ಯಾರೋ ಒಬ್ರು ಜಾಬ್ ತೊಗೊತಾರೆ ಅಂತಲ್ಲ, ಅದರಿಂದ ಲಕ್ಷಾಂತರ ಜನ ಏನೋ ನಾರ್ಮಲ್ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗುತ್ತೆ. ಇವತ್ತು ನೀವು ನೋಡಿ ನೇಮಕಾತಿ ಆಗಲಿಲ್ಲ ಅಂತಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಇವತ್ತು ಮನೆ ಪೊಲೀಸ್ ಅಂತ ಇದ್ರು, ಅಲ್ಲಿ ಸಿಬ್ಬಂದಿ ಇರ್ತಿಲ್ಲ, ಸಿಬ್ಬಂದಿ ಕೊರತೆ. ಒಂದು ಥೆಫ್ಟ್ ಆಗಬೇಕು, ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಬೇಕು ಅಂತಂದ್ರೆ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಂತಂದ್ರೆ ಪೊಲೀಸ್ ಪಾತ್ರ ತುಂಬ ಪ್ರಮುಖವಾದ ಪಾತ್ರ ಇದೆ. ಸುಮಾರು ಇವತ್ತು 30,000 ಖಾಲಿ ಹುದ್ದೆ ಇದೆ. ಯಾವುದೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬರು ಮಾಡೋ ಕೆಲಸನ ಇಲ್ಲ 3-4 ಜನ ಮಾಡೋ ಕೆಲಸ ಒಬ್ಬರು ಮಾಡ್ತಾ ಇದ್ರು. ಯಾಕೆಂದರೆ ರಾತ್ರಿ 12 ಗಂಟೆ ಹೋದ್ರೆ ಎಷ್ಟೋ ಜನ ಪೊಲೀಸ್ ಕಾನ್ಸ್ಟೇಬಲ್ಗೆ ಅವ್ರಿಗೆ ರಜೆನೇ ಕೊಟ್ಟಿಲ್ಲ. 6 ತಿಂಗಳು, ವರ್ಷ. ನಾನೇ ಹೋಗಿ ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ಸ್ ಕೇಳಿದ್ರೆ 2 ವರ್ಷ ಆದ್ರೂ ಒಂದು ರಜೆ ಕೊಟ್ಟಿರಲ್ಲ. ಅಂದರೆ ಆ ಪರಿಸ್ಥಿತಿಯಲ್ಲಿ ಅವ್ರನ್ನ ಕೆಲಸ ಮಾಡಿಸ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಎರರ್ಕಿ ಪೊಲೀಸ್ ಕಾನ್ಸ್ಟೇಬಲ್ ಏನಿದ್ದಾರೆ ಅವ್ರಿಗೆ ಜಾಸ್ತಿ ಕೆಲಸ ಇರುತ್ತೆ. ಅದರಲ್ಲಿ ಇನ್ನೂ ಏನಾದರೂ ಸ್ವಲ್ಪ ಇಲ್ಲೇನಾದರೂ ಪ್ರೊಟೆಸ್ಟ್ ಅದು ಇದು ಆಯ್ತು ಅಂತಂದರೆ ಸಬ್ ಇನ್ಸ್ಪೆಕ್ಟರ್ಗೆ ಅಷ್ಟೇ. ಅದಾದಮೇಲೆ ACP, SP, ಅಡಿಷ್ನಲ್ ಕಮಿಷನರು ಇವರಿಗೆಲ್ಲ ಅಷ್ಟು ರಿಸ್ಕ್ ಇರಲ್ಲ. ಬಟ್ ಕೆಳಗಡೆ ಇರ್ತಾರಲ್ಲ ಪೊಲೀಸ್ ಸ್ಟೇಷನ್ ಮೂಲ ನಡಿಬೇಕಂತಂದರೆ ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಪಾತ್ರ ತುಂಬ ಇರುತ್ತೆ, ಅವ್ರ ಜವಾಬ್ದಾರಿ ತುಂಬ ಇರುತ್ತೆ. ಅದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ದೇ ಇಲ್ಲ.
ಹಂಗಾಗಿ ಅವರಿಂದ ಸಮಾಜಕ್ಕೂ ಅಷ್ಟೇ ಪ್ರತಿಯೊಬ್ಬರಿಗೂ ನಾಗರಿಕರಿಗೂ ತೊಂದರೆ ಆಗುತ್ತೆ. ಮತ್ತೆ ನೀವು ಹೋಗಿ ಯಾವುದೇ ಒಂದು ಫುಡ್ ಅಂಡ್ ಸಿವಿಲ್ ಸಪ್ಲೈ ಒಂದು ರೇಷನ್ ಕೊಡ್ಬೇಕಂತಂದ್ರೆ ಫ್ರೀ ರೇಷನ್ ಕೊಡ್ಬೇಕಂತಂದ್ರೂ ಅಲ್ಲಿ ಸಿಬ್ಬಂದಿ ಇಲ್ಲ. ಇವತ್ತು ಸರ್ಕಾರಿ ಕೆಲಸ ನೀವು ಯಾವುದೇ ಕೆಲಸಕ್ಕೆ ಹೋಗಿ ಇವತ್ತಲ್ಲಿ ಎಷ್ಟೋ ಸ್ಕೂಲು ಕಾಲೇಜಸ್ ನಾವು ಕೇಳಿದೀವಿ, ಸುಮಾರು ಒಂದು 767 ಕಾಲೇಜು 760 ಸ್ಕೂಲು ಮುಚ್ಚಿದ್ರು. ಯಾಕೆ ಮುಚ್ಚಿದ್ರು? ಬಿಕಾಸ್ ಅಲ್ಲಿ ಕ್ವಾಲಿಟಿ ಎಜುಕೇಶನ್ ಇಲ್ಲ, ಟೀಚರ್ಸ್ ಇಲ್ಲ. ಟೀಚರ್ ರಿಕ್ರೂಟ್ಮೆಂಟ್ ಆದ್ರೆ ಮಾತ್ರ ಅಲ್ಲಿ ಟೀಚರ್ಸ್ ಅಂದ್ರೆ ಅಡ್ಮಿಷನ್ಸ್ ಆಗುತ್ತೆ. ಟೀಚರ್ ಇಲ್ಲ ಅಂತಂದ್ರೆ ಸ್ಕೂಲ್ ಕಾಲೇಜ್ ಇಟ್ಕೊಂಡು ಏನ್ ಮಾಡ್ತಾರೆ? ಏನು ಪ್ರಯೋಜನ ಇಲ್ಲ. ಎಷ್ಟೋ ಕಾಲೇಜ್ ಇವತ್ತು ಮುಚ್ತಾ ಇದ್ದಾರೆ. ನಾವು ಹೋರಾಟ ಮಾಡ್ತಾ ಇರೋಂಥದ್ದು ಪ್ರತಿ ಒಬ್ರಿಗಲ್ಲ, ಅದು ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ಅನುಕೂಲ ಆಗುತ್ತೆ. ಬರೀ ಇವತ್ತೇನೋ 73,336 ಹುದ್ದೆಗಳ ಫಿಲ್ ಮಾಡ್ತಿದ್ದಾರೆ ಅಂತಲ್ಲ, ನಾವು ಪ್ರತಿ ಹಂತದಲ್ಲೂ ಎಲ್ಲ ಹುದ್ದೆಗಳು 7,84,000 ಅಟ್ ಪ್ರೆಸೆಂಟ್ ನೋಡಿದ್ರೆ ಖಾಲಿ ಹುದ್ದೆ ಮೋರ್ ದೆನ್ 3 lakhs ವೇಕೆನ್ಸಿ ಇದೆ. 3 lakh ವೇಕೆನ್ಸಿ. ಯಾಕೆಂದ್ರೆ ಎವ್ರಿ ಇಯರ್ ಎವ್ರಿ ಡೇ ರಿಟೈರ್ಮೆಂಟ್ ಆಗ್ತಾನೆ ಇದೆ, ಮತ್ತೆ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಪ್ರತಿಯೊಂದು ಹುದ್ದೆನೂ ಇವತ್ತೇನು ಔಟ್ಸೋರ್ಸ್ ಅಲ್ಲಿ ತಗೋತಾ ಇದ್ದಾರೆ, ಅದೆಲ್ಲ ಬಿಟ್ಟು ನೇರ ನೇಮಕಾತಿ ಮುಖಾಂತರ ರೆಕ್ರೂಟ್ಮೆಂಟ್ ಆಗಬೇಕು. ಇದಕ್ಕೆಲ್ಲ ಏನ್ ಪುಷ್ ಮಾಡ್ತಾರೆ ಬೀರಾದರ್ ಸರ್ಗೆ, ಅವರಿಗೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ಬೇಕು. ಅದೇ ರೀತಿ ಚಂದ್ರಪ್ಪ ಕೋಲಾರ ಅಧ್ಯಕ್ಷರಾದಂತಹ ಚಂದ್ರಪ್ಪ ಸರ್ಗೆ, ಅವರು ಚಂದ್ರಪ್ಪನ ಒಂದು ಮಾತು ಹೇಳಿದ್ರೆ ಸಾಕು 2-3 ಬಸ್ ಎಲ್ಲ ಸ್ಟೂಡೆಂಟ್ಸ್ನ ರೆಡಿ ಮಾಡಿ ಬೆಂಗಳೂರಲ್ಲಿ ಯಾವುದೇ ಪ್ರೊಟೆಸ್ಟ್ ಸಕ್ಸಸ್ ಆಗ್ಬೇಕಂತಂದ್ರೆ ಬಿಕಾಸ್ ಆಫ್ ಚಂದ್ರಪ್ಪ ಕೋಲಾರ ಅಧ್ಯಕ್ಷ. ಯಾಕೆ ಅಂತಂದ್ರೆ ನಿಸ್ವಾರ್ಥ ಸೇವೆ. ಯಾವುದೇ ಒಂದು ಮಾತು ಹೇಳಿದ್ರೆ ಇಮ್ಮಿಡಿಯೇಟ್ ಎಲ್ಲ ಸ್ಟೂಡೆಂಟ್ಸ್ಗೆ ಅರೇಂಜ್ ಮಾಡಿಕೊಂಡು ಸ್ಟೂಡೆಂಟ್ಸ್ ಕರ್ಕೊಂಡ್ಬಂದು ಹೋರಾಟ ಯಶಸ್ವಿ ಮಾಡೋಂಥದ್ದು. ಮತ್ತೆ ಬೆಂಗಳೂರಲ್ಲಿರೋಂಥ ಎಲ್ಲ ಸ್ಟೂಡೆಂಟ್ಸು ನಾವು ಒಂದು ಬಸ್ ಮಾಡಿ ಇಲ್ಲಿ ಬಿಟ್ಟಿದ್ದೀವಿ ಅಂತಂದ್ರೆ ಇಲ್ಲಿರೋಂಥ RPC ಲೇಔಟ್ ಅಲ್ಲಿರೋಂಥ ಸೆಂಟ್ರಲ್ ಲೈಬ್ರರಿ ಇರ್ಬೋದು, ವಿಜಯನಗರದಲ್ಲಿರೋಂಥ ಸೆಂಟ್ರಲ್ ಲೈಬ್ರರಿ, ಚಂದ್ರ ಲೇಔಟ್ ಅಲ್ಲಿರೋಂಥದ್ದು ಪ್ರತಿ ಒಂದು ಸ್ಟೂಡೆಂಟ್ಸು, ಯಾಕೆಂದ್ರೆ ಇರ್ರೆಸ್ಪೆಕ್ಟಿವ್ ಆಗಿ ಯಾವುದೋ ಅಷ್ಟೇ ನಾವು ಒಂದು ಹೋರಾಟಕ್ಕಿಂತ ಬಂದಿಲ್ಲ ಅಂತ ಇಲ್ಲ, ಪ್ರತಿಯೊಂದು ಹೋರಾಟಕ್ಕೂ ಅವ್ರು ಬಂದು ಸಾಥ್ ಕೊಟ್ಟು. ಯಾಕೆಂದ್ರೆ ನಾವು ನೋಡಿದೀವಿ ಅವಾಗ ಹೇಳಿದ್ರು ನಾವು ಸ್ನೇಹಿತರು, ಯಾಕೆಂದ್ರೆ ಬೆಳಿಗ್ಗೆ 5 ಗಂಟೆಗೆ ನಾವು ಹೋಗಿ ಪೋಸ್ಟರ್ ಅಂಟಿಸ್ತೀವಿ ಎಲ್ಲ ಸ್ಟೂಡೆಂಟ್ಸಿಗೆ ಗೊತ್ತಾಗಬೇಕಂತ ಹೇಳಿ. ಆ ಪೋಸ್ಟರ್ ಮುಖಾಂತರ ಇವತ್ತು ಎಷ್ಟೋ ಸಮಸ್ಯೆಗಳನ್ನ ಆ ಪೋಸ್ಟರ್ ಅಂಟಿಸೋದಕ್ಕಿರ್ಬೋದು, ಮುಂದೆ ನಿಂತ್ಕೊಂಡು ಹೋರಾಟಕ್ಕಿಂತ ಒಬ್ಬರಿಬ್ಬರಲ್ಲ 100 ಜನ ಕೆಲಸ ಮಾಡಿದ್ದಾರೆ. ಈ ಒಂದು ಹೋರಾಟದ ಎಲ್ಲನೂ ಅವ್ರಿಗೆ ಸಲ್ಲಬೇಕು. ಮತ್ತೆಲ್ಲ ವಿದ್ಯಾರ್ಥಿಗಳ ಪರವಾಗಿ ಇದೇ ತರ ಏನ್ ಚಂದ್ರಪ್ಪ ಕೋಲಾರ ಅಧ್ಯಕ್ಷರು ಚಂದ್ರಪ್ಪ ಅವರು ಏನ್ ಕೆಲಸ ಮಾಡ್ತಿದೆ, ಅದೇ ರೀತಿ ಇನ್ನು 100 ಜನ ಯುವಕರು ಲೀಡರ್ ಆಗಿ ಕನ್ವರ್ಟ್ ಆಗಬೇಕು, ಎಲ್ಲರೂ ಕೆಲಸ ಮಾಡಬೇಕು, ಒಳ್ಳೇದಾಗಬೇಕು. ಯಾಕೆಂದ್ರೆ ಸಮಾಜ ಬದಲಾವಣೆ ಆಗಬೇಕು ಅಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಯಾಕೆಂದ್ರೆ ಯಾರು ವಯಸ್ಸಾಗಿರೋಂಥವ್ರು ಬಂದು ಇಲ್ಲಿ ಸಮಾಜ ಬದಲಾವಣೆ ಮಾಡೋದು, ಪ್ರಶ್ನೆ ಮಾಡಿದ್ರೆ ಯಾವುದು ಚೇಂಜಸ್ ಆಗಲ್ಲ. ಏನಾದರೂ ಚೇಂಜಸ್ ಆಗಬೇಕು ಅಂತಂದ್ರೆ ಅದು ಎಜುಕೇಟೆಡ್ ಯೂತ್ಸ್ ಇಂದ ಮಾತ್ರ ಸಾಧ್ಯ. ಎಜುಕೇಟೆಡ್ ಯೂತ್ಸ್. ಯಾಕೆಂದ್ರೆ ಇವತ್ತು ಯಾರೋ ಮಾತಾಡ್ತಾರೆ, ಏನೋ ಮಾಡಿದ್ರೆ ಸರ್ಕಾರ ಆಗಿರ್ಬೋದು, ಡಿಪಾರ್ಟ್ಮೆಂಟ್ ಇರ್ಬೋದು, ಇಂಡಿವಿಜುವಲ್ ಯಾವುದೇ ಒಂದು ಅಧಿಕಾರಿಗಳು ಇರ್ಬೋದು ಕೆಲಸ ಮಾಡ್ತಾರಂತಂದ್ರೆ ಬಿಕಾಸ್ ಆಫ್ ಅದು ಎಜುಕೇಟೆಡ್ ಯೂತ್ಸ್ ಪ್ರಶ್ನೆ ಮಾಡಿದ್ರೆ ಮಾತ್ರ ಚೇಂಜಸ್ ಆಗುತ್ತೆ. ಹಂಗಾಗಿ ಇವತ್ತು ಏನು ಚಂದ್ರಪ್ಪ ಸರ್ ಹತ್ರ ಪ್ರತಿಯೊಂದು ಡಿಸ್ಟಿಕ್, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹೋಬಳಿ, ಪ್ರತಿಯೊಂದು ಗ್ರಾಮ ಪಂಚಾಯತಿ, ಪ್ರತಿಯೊಂದು ಹಳ್ಳಿಯಲ್ಲೂ ಆ ಥರ ಒಬ್ರು ಲೀಡರ್ಶಿಪ್ ಇಟ್ಕೊಂಡು ಪ್ರತಿಯೊಂದು ಕೆಲಸನೂ ಆಗ್ಬೇಕಂತಂದ್ರೆ ಪ್ರಶ್ನೆ ಮಾಡಬೇಕು. ಅದೇ ರೀತಿ ಅವರಿಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಅದೇ ರೀತಿ ಬಳ್ಳಾರಿ ಅಧ್ಯಕ್ಷರಾದಂತಹ ನಾಗರಾಜ್ ರೆಡ್ಡಿ ಅವ್ರಿಗೂ ಅಷ್ಟೇ. ಯಾಕೆ ಅಂತಂದ್ರೆ ಅವರು ನೀವೇ ಕೇಳಿದ್ರಿ, ಸುಮಾರು 2.5 ವರ್ಷ ಆಯ್ತು ಮನೆಗೆ ಹೋಗಿಲ್ಲ ಅಂತ ಹೇಳಿ. ಅದು ಅವರೊಬ್ರು ಕಷ್ಟ ಅಲ್ಲ, ಲಕ್ಷಾಂತರ ಜನ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈಗ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಇರ್ಬೋದು, ಟೀಚರ್ಸ್ ಇರ್ಬೋದು, ದೈಹಿಕ ಶಿಕ್ಷಕರಿರ್ಬೋದು, ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡಿಸೋದಕ್ಕೆ ಪ್ರತಿಯೊಂದು MLA ಮಿನಿಸ್ಟರ್ಸ್ ಎಲ್ಲ ಕಡೆ ಹೋರಾಟ ಮಾಡೋದು, ಮತ್ತೆ ಧಾರವಾಡದಲ್ಲಿ ಆಗಿರೋಂಥ ಹೋರಾಟಕ್ಕೆ ಎಲ್ಲ ಹೋರಾಟಕ್ಕೂ ಭಾಗವಹಿಸ್ತಾ ಎಷ್ಟೋ ಜನ ಸ್ಟೂಡೆಂಟ್ಸು ಒಂಥರ ಸ್ಫೂರ್ತಿಯಾಗಿ ಅವ್ರನ್ನ ತಗೊಂಡು ಹೋರಾಟಕ್ಕೆ ಭಾಗವಹಿಸ್ತಿದ್ದಾರೆ ಅಂತ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಏನು ಟೈಮ್ ಕೊಡ್ತಿದ್ದಾರೆ ಅವ್ರಿಗೂ ಅಷ್ಟೇ ಬಳ್ಳಾರಿ ಅಧ್ಯಕ್ಷರಾದಂಥ ನಾಗರಾಜ್ ಸರ್ಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಕಾರ್ಯಕ್ರಮ ನಾನು ಅಷ್ಟು ಏನು ಈ ರೀತಿ ಮಾಡ್ತಾರಂತ ನನಗೆ ಗೊತ್ತೇ ಇರಲಿಲ್ಲ. ಯಾಕೆಂತಂದ್ರೆ ಶಿವು, ಪ್ರವೀಣು, ಮತ್ತೆ ವಿನೋದ್, ದರ್ಶನ್, ಸಂದೀಪ್, ಸ್ಯಾಂಡಿ, ಅಷ್ಟೊಂದು ಜನ ಇದ್ದಾರೆ. ಅವರೆಲ್ಲ ಒಂಥರ ತಂಡ ಕಟ್ಟಿ ಇದನ್ನು ಹೇಳ್ದೆ ಇದು ಬೇಡ ಅಂತ ಹೇಳಿ ಬೆಂಗಳೂರಲ್ಲಿ ಹೋರಾಟ ಮಾಡಿದಾಗ ಪ್ರತಿಯೊಂದು ಲೈಬ್ರರಿಗೆ ಬರೋ ಅಂಥದ್ದು ಇರ್ಬೋದು. ಈ ಥರ ಆ್ಯಕ್ಚುಲಿ ನನಗೆ ಏನಂದರೆ ಇನ್ನೂ ದೊಡ್ಡ ಇನ್ನೂ ಬೇಜಾನ್ ಇದೆ ಚೇಂಜಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು. ಯಾಕೆಂದರೆ ಇವತ್ತು ಸುಮಾರು 3-4 ಲಕ್ಷ 4 ಲಕ್ಷ ಕೋಟಿ ಅಂದರೆ ನಮ್ಮ ಬಜೆಟ್ ಇರೋ ಒಂದು ವರ್ಷದ ಬಜೆಟು ಸುಮಾರು 4 ಲಕ್ಷ ಕೋಟಿ. ಅದು ಎವ್ರಿ ಇಯರ್ 30,000, 40,000, 50,000 ಕೋಟಿ ಬಜೆಟ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಆಗ್ತಾಯಿದೆ ಈಗ ನಾವೆಲ್ಲ ಟ್ಯಾಕ್ಸ್ ಇಯರ್ ಟು ಇಯರ್ ಜಾಸ್ತಿ ಪೇ ಮಾಡ್ತಿದ್ದೆ, ಕಡಿಮೆ ಪೇ ಮಾಡ್ತೀವಿ. ಈಗ ನಿಮ್ದು ಎಕ್ಸ್ಪೆಂಡಿಚರ್ ಬಂದಿದ್ದ ವರ್ಷ ಸುಮ್ಮನೆ 5 ವರ್ಷ ಇರುತ್ತೆ, 5,000 ಇರುತ್ತೆ, ಆಮೇಲೆ 8,000 ಆಗುತ್ತೆ, ಆಮೇಲೆ 10,000 ಆಗುತ್ತೆ. ಪ್ರತಿಯೊಂದು ವರ್ಷನೂ
ಮಿನಿಮಮ್ 2,000-3,000 ಜಂಪ್ ಆಗ್ತಾನೆ ಇರುತ್ತೆ. ನಿಮ್ಮ ಅಪ್ಪ ಅಮ್ಮನ ಹತ್ರ ಇಲ್ಲ ನಿಮ್ಮ ಸ್ನೇಹಿತರ ಹತ್ರ ಓದ್ಬೇಕಾದ್ರೆ ಫಸ್ಟ್ ವರ್ಷ ಸುಮ್ಮನೆ ಒಂದು 5,000-10,000 ಸಾವಿರ ಇಸ್ಕೊಂಡು ಓದ್ತಾ ಇರ್ತೀರಾ. ಅದಾದ್ಮೇಲೆ ಅದು ಹೋಗ್ತಾ ಸಡನ್ ಆಗಿ ಡಬಲ್ ಆಗಿರುತ್ತೆ. ಹಾಗಾಗಿ 10,000-15,000 ಎಕ್ಸ್ಪೆಂಡಿಚರ್. ಇವತ್ತು ನಮ್ಮ ಸರ್ಕಾರ 4 ಲಕ್ಷ ಬಜೆಟ್ ತಗೊಂಡಿದೆ ಅಂತಂದ್ರೆ ಅದು ಎಲ್ಲಿ ಹೋಗ್ತಾ ಇದೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡೋದು ಬಿಟ್ಟು, ಸರ್ಕಾರದಲ್ಲಿ ಏನು ಎವ್ರಿ ಇಯರ್ ನಾವೇ ಟ್ಯಾಕ್ಸ್ ಪೇ ಮಾಡ್ತೀವಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. 4 ಲಕ್ಷ ಕೋಟಿ ಇಮ್ಯಾಜ್ ಮಾಡಿ. ಇವತ್ತು 4 ಲಕ್ಷ ಅಲ್ಲ, ಬರೀ 1 ಲಕ್ಷ ರೂಪಾಯಿ ದುಡ್ಡು ಇರಲ್ಲ. ಎಷ್ಟೋ ಜನ ಯಾರಾದ್ರೂ ಸ್ಟೂಡೆಂಟ್ಸ್ ಹತ್ರ 1 ಲಕ್ಷ ಅಕೌಂಟಲ್ಲಿ ಯಾರಾದ್ರೂ ಇದೆಯಾ? 4 ಲಕ್ಷ ಕೋಟಿ ಅಂದ್ರೆ ಇಮ್ಯಾಜ್ ಮಾಡ್ಕೊಳ್ಳಿ ಗೌರ್ಮೆಂಟ್ ಹತ್ರ ಎಷ್ಟು ದುಡ್ಡಿದೆ, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ. ನಾವೇನೋ 4 ವಿದ್ಯಾರ್ಥಿ ಕ್ಯಾಂಟೀನ್ ಮಾಡಿದ್ವಿ ಧಾರವಾಡದಲ್ಲಿ, ಹೇಳಿದ್ವಿ ಬಜೆಟ್ ಅಲ್ಲಿ 10 ಕೋಟಿ ಡಿಜಿಟಲ್ ಲೈಬ್ರರಿ ಮಾಡಿಸ್ಲಿ. ಬೆಂಗಳೂರಲ್ಲಿ 2 ಡಿಜಿಟಲ್ ಲೈಬ್ರರಿ, ಒಂದು 10 ಕೋಟಿದು ವಿದ್ಯಾರ್ಥಿ ಕ್ಯಾಂಟೀನ್ ಮಾಡಿದ್ವಿ. ಅದಲ್ಲ, ಪ್ರತಿಯೊಬ್ರು ಇವತ್ತು ಸಮಸ್ಯೆ ಹೆಂಗಿದೆ ಅಂತಂದ್ರೆ, ಎಷ್ಟೋ ಜನ 3 ಟೈಮ್ ಊಟ ಮಾಡೋ ಜಾಗದಲ್ಲಿ ಬರೀ 1 ಟೈಮ್ ಊಟ ಮಾಡ್ತಾ ಇದ್ದಾರೆ. ಆ 1 ಟೈಮ್ ಊಟ ಏನಿರುತ್ತಂದ್ರೆ, ಏನೋ ರೈಸ್ ಮಾಡ್ತೀರಾ ಮನೇಲಿ ರೂಮಲ್ಲಿ, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರ್ಡ್ ಹಾಕೋಣದು ಅಷ್ಟೇ. ಸಾಂಬಾರು ಇರಲ್ಲ. ಸಾಂಬಾರು ಕೇಳಕ್ ಹೋದ್ರೆ ಅಲ್ಲಿ ಹೋಟೆಲಲ್ಲಿ ಅದು ಜಾಸ್ತಿ ಇರುತ್ತೆ. 10 ರೂಪಾಯಿ ಕೊಟ್ರೆ 1/4 ಲೀಟರ್ ಕರ್ಡ್ ಪ್ಯಾಕೆಟ್ ಇರುತ್ತೆ. ಕರ್ಡಲ್ಲಿ ಕರ್ಡು ಬರೀ ರೈಸು ಮತ್ತೆ ಮೊಸರಲ್ಲಿ ಊಟ ಮಾಡಿ, ಅದು ಮೊಸರು ಎಷ್ಟೋ ಜನ ಇಲ್ಲ, ಬರೀ ಮಜ್ಜಿಗೆ ತಿಂದು ಊಟ ಮಾಡಿ ಜೀವನ ಸಾಗಿಸ್ತಾ ಇರೋದು ನಾನು ಕಣ್ಮುಂದೆ ನೋಡಿದ್ದೀನಿ. ಯಾಕೆಂದ್ರೆ ನಾನು ಅದು ಕಣ್ಣಾರೆ ನೋಡಿ ವಿಡಿಯೋನೂ ಮಾಡಿದ್ದೀನಿ ಹೋರಾಟದ ಮುಂಚೆ ಧಾರವಾಡದಲ್ಲೆಲ್ಲ. ಬರೀ ಧಾರವಾಡ ಅಂತಲ್ಲ, ಬೆಂಗಳೂರಲ್ಲೂ ಆ ಪರಿಸ್ಥಿತಿ ಇದೆ. ಇವತ್ತು ಎಷ್ಟೋ ಜನ ಸ್ಟೂಡೆಂಟ್ಸು ಒಂದು ಕೆಲಸಕ್ಕೆ ಅಂತ ರೂರಲ್ಲಿಂದ ಬೆಂಗಳೂರಿಗೆ ಬಂದು ರಾತ್ರಿ ಮನೆಗೆ ಹೋಗಕ್ಕಾಗ್ದಿರ ರೈಲ್ವೆ ಸ್ಟೇಷನ್ ಬಸ್ ಸ್ಟಾಪಲ್ಲಿ ಉಳ್ಕೊಂಡು ಎಷ್ಟೋ ಜನ ಜೀವನ ನಡೆಸ್ತಾ ಇರೋಂಥದ್ದು ನಾವು ನೋಡ್ತಾ ಇದೀವಿ. ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇವತ್ತು ಸಾಟರ್ಡೆ ಸಂಡೇ ಕ್ಯಾಟ್ರಿನ ಕೆಲಸ ಮಾಡಿಕೊಂಡು 500 ರೂಪಾಯಿ 1,000 ರೂಪಾಯಿ ದುಡ್ಕೊಂಡು ಸರ್ಕಾರ ಕರೆಯಂತ ನೋಟಿಫಿಕೇಶನ್ಗೆ ಅಪ್ಲಿಕೇಶನ್ ಹಾಕ್ತಾ ಇದೀವಿ. ನಾವು ಇದನ್ನೆಲ್ಲ ಚೇಂಜಸ್ ಮಾಡ್ಬೇಕು. ಅಪ್ಲಿಕೇಶನ್ ಹಾಕಿರ್ಬೋದು, ಊಟದ ವ್ಯವಸ್ಥೆ ಇರ್ಬೋದು. ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇವತ್ತು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಬಟ್ ಅಲ್ಲಿ ನಿಮಗೆ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಫ್ರೀ ಎಜುಕೇಶನ್ ಸಿಗಬೇಕು. ಫ್ರೀ ಎಜುಕೇಶನ್ ಇವತ್ತು ನೋಡಿ, ಎಷ್ಟೋ ಜನ ಲಕ್ಷಾಂತರ ಸ್ಟೂಡೆಂಟ್ಸು ಬ್ಯಾಂಕಲ್ಲಿ ಲೋನ್ ತಗೊಂಡು ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿ 5 ವರ್ಷ ಕೂತ್ಕೊಂಡು ಓದ್ತಾ ಇದ್ದೀರಾ. ಹೌದಾ ಇಲ್ವಾ? 5 ವರ್ಷ 10 ವರ್ಷ ಆದ್ರೂ ಏನೋ ಒಂದು ಜಾಬ್ ತಗೊಂತೀವಿ, ಗೌರ್ಮೆಂಟ್ ಜಾಬ್ ತಗೊಂಡು ಅದನ್ನ ತಿರುಗ್ತೀವಿ ಅಂದ್ರೆ ಅದು ಆಗ್ತಾ ಇಲ್ಲ. ಮತ್ತೆ ಇನ್ನೂ 5 ಲಕ್ಷ ಸಾಲ ಮಾಡಿ ಓದಂತ ಪರಿಸ್ಥಿತಿ ತಗೊಂಡೆ. ಗೌರ್ಮೆಂಟ್ ಅಲ್ಲಿ ಇರೋಂಥ ಏನು 4 ಲಕ್ಷ ಕೋಟಿ ಇದೆ, ಅದನ್ನ ಕರೆಕ್ಟಾಗಿ ಪ್ರಾಪರ್ ಅಲ್ಲಿ ಯುಟಿಲೈಸ್ ಮಾಡ್ತಾ ಇಲ್ಲ. ನಿಮಗೆ ಗೊತ್ತಿಲ್ಲ, ಎಷ್ಟೋ ಜನ IAS ಆಫೀಸರ್ಸ್ ಕೆಲವೊಂದು ವರ್ಕೆ ಆಗಿರೋ ನೀವು ನೋಡಿರ್ಬೇಕು. ಎಥಿಕ್ಸ್ ಬುಕ್ ಬರ್ದಿರ್ಬೇಕು, ಮಹಾರಾಷ್ಟ್ರದಲ್ಲಿ ಏನೋ ವ್ಯಕ್ತಿ ಬುಕ್ ಬರ್ದಿರ್ತಾರೆ. ಅದನ್ನ ನೋಡಿದ್ರೆ ನೀವು ಅಲ್ಲಿ ಫೇಕ್ ಡಿಲೇ ಆಗಿರಲಿ, ಯಾವುದೋ ಒಂದು ಆ್ಯಪ್ ಅಲ್ಲಿ ಒಂದು ಫೋಟೋ ಎಡಿಟ್ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ಬಿಲ್ ಮಾಡಿಸ್ಕೊಂಡಿರ್ತಾರೆ. ಆ ಪರಿಸ್ಥಿತಿ ಇದೆ ಇವತ್ತು. ಅಂದ್ರೆ ನೀವು ನೋಡಿದ್ರೆ ಒಂದು ಇನ್ಸಿಡೆಂಟ್ ಅಲ್ಲ, ಅದು ಎಷ್ಟೋ ರೋಡ್ ಆಗಿರಲ್ಲ ಬಿಲ್ ಆಗಿರುತ್ತೆ, ಬೋರ್ವೆಲ್ ಆಗಿರಲ್ಲ ಬಿಲ್ ಆಗಿರುತ್ತೆ, ಚರಂಡಿ ಆಗಿರಲ್ಲ ಬಿಲ್ ಮಾಡಿಸ್ಕೊಂಡಿರ್ತಾರೆ. ನಿಮಗೆ ಇಷ್ಟು ಬಿಲ್ ಆಗ್ಬೇಕಂತಾರೆ ಇಷ್ಟು ಕಮಿಷನ್ ಹೋಗಿರ್ಬೇಕು ಅವರಿಗೆ. ಆ ಪರಿಸ್ಥಿತಿ ನಾವು ನೋಡ್ತಾ ಇದೀವಿ. ಮತ್ತೆ ಕರಪ್ಷನ್ ಅಂತಂದ್ರೆ ಪ್ರತಿ ಒಂದು ಜಾಬಲ್ಲೂ ನೀವು ನೋಡಿರ್ಬೇಕು. ಒಂದು ನಾನು ಹೋರಾಟ ಮಾಡೋದು ಮುಂಚೆ ನಾನು ಕಣ್ಣಾರೆ ನೋಡಿದ್ದೀನಿ, ಯಾವುದೇ ಒಂದು ನೋಟಿಫಿಕೇಶನ್ ಆದ್ರೂ 70 to 80% ಬರೀ ದುಡ್ಡು ಕೊಟ್ಟವರೇ ತಗೊಂತಾ ಇದ್ರು. ಯಾರೋ ಒಬ್ರು ಸೆಲೆಕ್ಟ್ ಮಾಡ್ತಾರೆ, ಆಟೋ ಡ್ರೈವರ್ನ, ಬಡವ್ರನ್ನ, ಪಾತ್ರೆ ತಿಕ್ಕೋರ್ ಮಕ್ಕಳನ್ನ ಯಾರೋ ಒಬ್ರು ಮಾಡ್ತಾರೆ ಅಷ್ಟೇ, ಒಬ್ರು. ಇನ್ನ 99 ಜನ ಬರೀ ಶ್ರೀಮಂತರು. ಇವತ್ತು ನೋಡಿ 25 ಮಾರ್ಕ್ಸ್ಗೆ 1.5 ಕೋಟಿ ದುಡ್ಡು. 25 ಮಾರ್ಕ್ಸ್ಗೆ ಇಂಟರ್ವ್ಯೂ, KS ಇಂಟರ್ವ್ಯೂ ಇಲ್ಲಿ 4 ಜನ, ಒಂದು ಪ್ಯಾನಲ್ ಅಂದ್ರೆ 4 ಜನ ಇರ್ತಾರೆ. 2 KPSC ಮೆಂಬರ್ಸ್, ಆ 2 ಯಾರು ಸೀನಿಯರ್ ಇರ್ತಾರೆ ಅದ್ರಲ್ಲಿ ಒಬ್ಬ ಚೇರ್ಮನ್, ಇನ್ನ 2 ಔಟ್ ಸೈಡ್, ಒಬ್ಬ IAS ಆಫೀಸರ್, IPS ಆಫೀಸರ್, ಇಲ್ಲ ಅಂತಂದ್ರೆ IRS, 3ರಲ್ಲಿ ಒಬ್ರು ಇರ್ತಾರೆ. ಇನ್ನೊಬ್ರು ವೈಸ್ ಚಾನ್ಸಲರ್, ಇಲ್ಲಾಂದ್ರೆ ಪ್ರೊಫೆಸರ್, ಇಲ್ಲಾಂದ್ರೆ ರಿಜಿಸ್ಟರ್, ಯಾರಾದ್ರೂ ಒಬ್ರು. ಒಟ್ಟು 4 ಜನ ಔಟ್ ಸೈಡ್, 4 ಜನ KPSC ಮೆಂಬರ್ಸ್ ಇರೋರು. ಆ 4 ಜನಕ್ಕೆ ಪ್ರತಿಯೊಬ್ಬರಿಗೂ 25 ಮಾರ್ಕ್ಸ್. ಆ 25 ಮಾರ್ಕ್ಸ್ ಕೊಡ್ಬೇಕಂತಂದ್ರೆ 4 ಜನದ ಡಿವೈಡೆಡ್ ಬೈ 4 ಜನದ 100 ಮಾರ್ಕ್ಸ್ ಡಿವೈಡೆಡ್ ಬೈ 4 ಮಾಡಿದ್ರೆ 25 ಮಾರ್ಕ್ಸ್. ಕೋಟಿ ದುಡ್ಡು ಕೊಟ್ರೆ ದಿನಕ್ಕೆ 54 ಜನದ ಇಂಟರ್ವ್ಯೂ ಆಗುತ್ತೆ. 5 ರಿಂದ 6 ಪ್ಯಾನಲ್ ಇರುತ್ತೆ. ಒಂದು ಪ್ಯಾನಲ್ಗೆ 8 ರಿಂದ 9 ಜನ ಕ್ಯಾಂಡಿಡೇಟ್ಸ್ ಬರ್ತಾರೆ. ಆ 8 ರಿಂದ 9 ಜನದಲ್ಲಿ ಮಿನಿಮಮ್ 2 ರಿಂದ 3 ಜನ ಕಮಿಟೆಡ್ ಇರ್ತಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, 2 ರಿಂದ 3 ಜನ ಕಮಿಟೆಡ್ ಅಂತಂದ್ರೆ ಒಂದೊಂದು ಪೋಸ್ಟಿಗೆ 6 ರಿಂದ 7 ಜನ ಎಲಿಮಿನೇಟಾ.
ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವ್ರನ್ನ ಕಡಿಮೆ 25 ಮಾರ್ಕ್ಸ್ಗೆ 7-8 ಮಾರ್ಕ್ಸ್ ಕೊಡ್ತಿದ್ದಾರೆ ಇವತ್ತು. ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇಂಟರ್ವ್ಯೂ ಹೋಗಿದ್ದಾರೆ ಅಂದ್ರೆ 7ರಿಂದ 8 ಮಾರ್ಕ್ಸ್. ಯಾಕೆ ಅಂತಂದ್ರೆ ಅವ್ರು ಫೈನಲಿಸ್ಟ್ ಬರಬಾರ್ದು, ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಅಷ್ಟೇ ಬರಬೇಕು. ಅಂದ್ರೆ 4 ಜನದಲ್ಲಿ 2 ಮೆಂಬರ್ಸ್ ಯಾರಿದ್ದಾರೆ ಅವರಿಗೆ ಆ ಮೆಂಬರ್ಸ್ ಇಡೀ 2-3 ನಂಬರ್ಸ್ ಇಟ್ಕೊಂಡಿರ್ತಾರೆ, 2-3 ಫೋನ್ ಇಟ್ಕೊಂಡಿರ್ತಾರೆ. ಇಂಟರ್ವ್ಯೂ ಮುಂಚೆ ಎಷ್ಟೋ ಒಂದೊಂದು ಫೋನು, ಇಂಟರ್ವ್ಯೂ ಟೈಮಲ್ಲಿ 2-3 ಫೋನ್. ಯಾಕೆಂದ್ರೆ ಕರಪ್ಷನ್ ಮಾಡ್ಬೇಕಲ್ಲ. ಒಂದೊಂದು ಪೋಸ್ಟ್ಗೆ 1.5 ಕೋಟಿ ಅಂದ್ರೆ ಬರೀ 25 ಲಕ್ಷ ಅಡ್ವಾನ್ಸ್. ಲಿಸ್ಟಲ್ಲಿ ಬಂದ್ರೆ 1.5 ಕೋಟಿ, ಇಲ್ಲ ಅಂದ್ರೆ 75 ಲಕ್ಷ ವಾಪಸ್ಸು. ಈ ರೀತಿ ಕಮಿಟ್ಮೆಂಟ್. ಈ ರೀತಿ ಬರೀ KS ಅಂತಲ್ಲ, ಪ್ರತಿ ಒಂದು ಪೋಸ್ಟ್ ಅದಕ್ಕೆ KPSCಗೆ ಯಾವ ಪೋಸ್ಟ್ ಕೊಡಬಾರ್ದು, ಯಾವ ನೋಟಿಫಿಕೇಶನ್ ಕೊಡಬಾರ್ದು ಅಂತೇಳಿ ಹೋರಾಟ ಮಾಡಿ ಪ್ರತಿ ಒಂದು ನೇಮಕಾತಿನೂ KA ಕೊಡ್ಬೇಕಂತೇಳಿ. ಒಂದು ನೋಡಿ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟ್ರು ನೋಟಿಫಿಕೇಶನ್ ಕೊಟ್ಟರು, ನಾವು ಹೋಗಿ ಜಗಳ ಮಾಡಿದ್ವಿ, ವಾಪಸ್ ತಗೊಂಡ್ರು. ವಾರ್ಡನ್ ಪೋಸ್ಟು ಹೋಗಿ ಕೊಟ್ಟಿದ್ರು KPSCಗೆ ಕೊಟ್ಟಿದ್ರು, ಮತ್ತೆ ಜಗಳ ಮಾಡಿದ್ವಿ, ವಾಪಸ್ ತಗೊಂಡ್ರು. KPSCಗೆ ನೋಟಿಫಿಕೇಶನ್ ಕೊಡೋದು ಒಂದೇ, ಅದಕ್ಕೆ ಕೊಟ್ಮೇಲೆ ಆ ನೋಟಿಫಿಕೇಶನ್ ಎಕ್ಸಾಮ್ ಬರೆಯೋದು ಒಂದೇ, ಬರೀದೇ ಇರೋದು ಒಂದೇ. ಯಾಕೆಂದ್ರೆ 70 to 80% ಇವರಲ್ಲಿ ಹಂಚ್ಕೊಂತಾರೆ. ಇವರು ಹಂಚ್ಕೊಂಡಿಲ್ಲ ಅಂದ್ರೆ ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವ್ರು ಬೈಕೊಂಡು ಓಡಾಡ್ತಾರೆ. ಮೆಂಬರ್ಸ್ ಮೇಲೆ ಚೇರ್ಮನ್ ಮೇಲೆ ಮೆಂಬರ್ಸ್. ಇವತ್ತು ಅದೇ ಆಗ್ತಾ ಇರೋದು. ಬಿಕಾಸ್ ಯಾವುದೇ ನೋಟಿಫಿಕೇಶನ್ ನಾವು ಎಕ್ಸಾಮ್ ಆಗಿರೋ ನೋಟಿಫಿಕೇಶನ್ ಕಂಟಿನ್ಯೂ ಮಾಡಿ ಅಂತಂದ್ರೆ ಅವ್ರಿಗೆ ಬೇಕಾಗಿರೋಂಥ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡ್ಕೊತಾರೆ, ಬೇಕಾಗಿರೋಂಥ ನೋಟಿಫಿಕೇಶನ್ ಕಂಟಿನ್ಯೂ ಮಾಡ್ತಾರೆ. ಅಂದ್ರೆ ಈ ಪರಿಸ್ಥಿತಿಯಲ್ಲಿ KPSC ರನ್ ಆಗ್ತಾ ಇದೆ. KPSCಯಲ್ಲಿ ಬರೀ ನೀವೇ ಅಂತಲ್ಲ, ನಾನು 2019ರಲ್ಲಿ PDO ಎಕ್ಸಾಮ್ ಅಲ್ಲಿ ಫಸ್ಟ್ ಎಕ್ಸಾಮ್ ಬರೆದಾಗ ಟಾಪ್ ಅಲ್ಲಿ ಇದ್ದೆ. ಆದ್ರೆ ಎಕ್ಸಾಮ್ ಮತ್ತೆ ರೀ ಎಕ್ಸಾಮ್ ಮಾಡೋದು. ಅಂದ್ರೆ PWD ಎಕ್ಸಾಮ್ ನಿಮ್ಗೆಲ್ಲ ಗೊತ್ತಿರಬೇಕು. HD ರೇವಣ್ಣ ಇದ್ರು ಅವಾಗ PW ಮಿನಿಸ್ಟರ್, ಮತ್ತೆ ಅದನ್ನ ರೀ ಎಕ್ಸಾಮ್ ಮಾಡಿದ್ರು. ಮತ್ತೆ ಏನು ವಿತೌಟ್ ರೀಸನ್ ನೀವು ಯಾವುದೇ ಒಂದು ನೋಟಿಫಿಕೇಶನ್ ಇವಾಗಾದ್ರೆ ಅಟ್ಲೀಸ್ಟ್ ಪ್ರಶ್ನೆ ಮಾಡ್ತೀವಿ, ಕೋರ್ಟ್ಗೆ ಹೋಗ್ತೀವಿ. ಆ ಟೈಮಲ್ಲಿ ಯಾರು KPSC ಮೆಂಬರ್ಸ್ ಯಾರಿದ್ದಾರೆ, ಸೆಕ್ರೆಟರಿ ಯಾರಿದ್ದಾರೆ, ಚೇರ್ಮನ್ ಯಾರಿದ್ದಾರೆ, 5-6 ವರ್ಷ ಮುಂಚೆ ಯಾರಿಗೂ ಗೊತ್ತಿರಲಿಲ್ಲ. KPSC ಹೆಂಗ್ ರನ್ ಆಗುತ್ತೆ, ಡಿಪಾರ್ಟ್ಮೆಂಟ್ ಹೆಂಗ್ ರನ್ ಆಗುತ್ತೆ. ಒಬ್ಬರಾದ್ರೂ ಪ್ರಶ್ನೆ ಮಾಡ್ತಿದ್ರ? ಒಬ್ರು ಪ್ರಶ್ನೆ ಮಾಡಿದವ್ರನ್ನೆಲ್ಲ FIR ಹಾಕೋದು, ಜೈಲಿಗೆ ಕಳಿಸೋದು, ಇದೇ ಮಾಡ್ತಾರೆ. ನಿಮಗೆ ಗೊತ್ತಿಲ್ಲ. ನಾವು ಪ್ರತಿ ವಾರ ಪ್ರತಿ ವೀಕಲ್ಲಿ 2-3 ದಿನ ಕೋರ್ಟಿಗೆ ಹೋಗ್ಬೇಕು. ಈಗ ನೋಡಿ, ನಿನ್ನೆನೂ ಕೋರ್ಟ್ ಇತ್ತು, 2ನೇ ತಾರೀಕು, ಮೊನ್ನೆ, ನಾಳೆನೂ ಕೋರ್ಟ್ ಇದೆ. ಪ್ರತಿ ವೀಕ್ಲಿ ಸುಮಾರು 2-3 ದಿನ ಕೋರ್ಟಿಗೆ ಹೋಗ್ಬೇಕು. ಅಷ್ಟು ಕೇಸಸ್. ಅಂದ್ರೆ ಇವರು ನಮ್ಮ ಮೇಲೆ ಎಷ್ಟೇ ಹತ್ತಿಕ್ಕಂತ ಕೆಲಸ ಮಾಡಿದ್ರು ಯಾವತ್ತೂ ಅಷ್ಟೇ ನಾವು ಹಿಂದೆ ಸರಿಯೋದು ಇಲ್ಲ, ಜೈಲಿಗೆ ಕಳ್ಸಿದ್ರು ಪರವಾಗಿಲ್ಲ. ಯಾಕೆಂದ್ರೆ ನಾವು ಆಲ್ರೆಡಿ 2 ಸತಿ ಜೈಲಿಗೆ ಹೋಗಿದೀವಿ, ನಿಮ್ಮ FIR ನೋಡ್ತೀವಿ, ಕೋರ್ಟ್ ನೋಡಿದೀವಿ, ಪೊಲೀಸ್ ಸ್ಟೇಷನ್ ನೋಡಿದ್ವಿ, ಜೀವ ಕೊಡೋಕ್ಕೂ ರೆಡಿ ಇದ್ದೀವಿ. ಹಂಗಿರ್ಬೇಕಾದ್ರೆ ನೀವು ಯಾವ ಬರೀ ನಮ್ಮ ಮೇಲೆ 50 FIR 60 FIR ಅಲ್ಲ, ಇನ್ನು 1000 FIR ಹಾಕಿದ್ರು ಐ ಆಮ್ ರೆಡಿ ಟು ಫೇಸ್ ಇಟ್. ಏನ್ ಬೇಕಾದ್ರೂ ಮಾಡಕ್ ರೆಡಿ ಇದ್ದೀನಿ. ಹಂಗಿದ್ದಾಗೆ ನಾವು ಇಷ್ಟೆಲ್ಲ ಚೇಂಜಸ್ ಮಾಡೋಕ್ಕಾಗೋದು. ಅಷ್ಟಿಲ್ಲ ಅಂತಂದ್ರೆ ಯಾವುದೂ ಆಗಲ್ಲ. ನಾನು ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಆಗಿರ್ಬೋದು, ನಮ್ಮ ವಿರುದ್ಧ ಬಂದ್ರೆ, ವಿದ್ಯಾರ್ಥಿಗಳು ಎದುರು ಹಾಕೊಂಡ್ರೆ ನೀವು ಸರ್ವನಾಶ ಆಗ್ತೀವಿ ಹೊರತು ನಾವಲ್ಲ. ವಿದ್ಯಾರ್ಥಿಗಳು ಒಂದಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದು ಆಲ್ರೆಡಿ ನಾವು ತೋರಿಸಿದೀವಿ. 1-2 ಹೋರಾಟ ಅಲ್ಲ, ಪ್ರತಿಯೊಂದು ಹೋರಾಟದಲ್ಲೂ ಇಡೀ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗೆ ಹೋದ್ರೂ ಹೋರಾಟ ಹೆಂಗ್ ಮಾಡಬೇಕು, ಏನ್ ಮಾಡಬೇಕು, ಎಷ್ಟು ಜನ ಸೇರಿಸ್ಬೇಕು, ನಿರೀಕ್ಷೆ ಮೀರಿ ನಾವು ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಇವತ್ತು ವಿದ್ಯಾರ್ಥಿಗಳು ಯಾವುದೇ ಸಮಸ್ಯೆ ಇರಲಿ, 1 ಸ್ಟೂಡೆಂಟ್ಸ್ ಬಂದರೂ ನಾವು ಅವ್ರ ಪರವಾಗಿ ನಿಂತ್ಕೊಳ್ತೀವಿ. 1 ಲಕ್ಷ ಜನ ಸಮಸ್ಯೆ ಆದ್ರೂ ಅವ್ರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಈ ಒಂದು ಸಭೆಯಲ್ಲಿ ಹೇಳ್ತೇನೆ, ಕೊನೆ ಉಸಿರಿರೋವರೆಗೂ ವಿದ್ಯಾರ್ಥಿಗಳ ಪರವಾಗಿ ನಾನು ಅನೇಕ ಬಾರಿ ಹೇಳಿದ್ದೀನಿ, ಕೊನೆ ಉಸಿರಿರೋವರೆಗೂ ನಾವು ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳು ಈಗ 100 ಜನ 100 ಮಾತಾಡಿದ್ರು ಮೇಲೆ ಒಬ್ಬ ಇರ್ತಾನೆ. 100 ಜನದಲ್ಲಿ ಒಬ್ಬ ಆದ್ರೂ, 100 ಜನ 99 ಜನ ಕೆಟ್ಟದ್ದು ಬಯಸಿದ್ರೆ ಒಬ್ಬ ಆದ್ರೂ ಒಳ್ಳೇದು ಬಯಸ್ತಾನೆ. ಆ ಒಬ್ಬಂಗೋಸ್ಕರ ಆದ್ರೂ ಹೋರಾಟ ಮಾಡ್ಬೇಕಾಗುತ್ತೆ. ಇವತ್ತೇನಿಲ್ಲಿ ಅಭಿನಂದನಾ ಕಾರ್ಯಕ್ರಮ ಅಂದ್ರೆ ಏನು ನೇಮಕಾತಿ ಮಾಡಿರೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿದೀವಿ. ಬರೀ 73,336 ಪೋಸ್ಟ್ಗೆ ಸ್ಯಾಟಿಸ್ಫೈಡ್ ಆಗ್ಬಾರ್ದು. ಯಾಕೆಂದ್ರೆ ಸುಮಾರು 5-6 ವರ್ಷದಿಂದ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ. ಭಾಷಾ ಇಷ್ಟೊತ್ತು ಹೇಳಿದ್ರು ನಮ್ಗೆ ನೋಡಿರ್ಬೇಕು. ಯಾಕೆಂದ್ರೆ ನಾವು ಅಷ್ಟು ಆ ರೀತಿ ಹೋರಾಟ ಮಾಡಿದ್ದೀವಿ, ಜೊತೆಲಿ ಸಾಂಗ್ ಆಡಿದ್ದೀವಿ. ಜೊತೆಲಿ ಏನಂದ್ರೆ ನೀವು ಇವಾಗ ಅಟ್ಲೀಸ್ಟ್ ಕಡಿಮೆ ರಾತ್ರಿ 3 ಗಂಟೆ 2 ಗಂಟೆ ಬೆಂಗಳೂರಲ್ಲಿ ಹೋರಾಟ ಮಾಡ್ಬೇಕಾದ್ರೆ ನಾನು ಮನೆಗೆ ಹೋಗ್ತಿದ್ದು 3 ಗಂಟೆ, ಕೆಲವು ಟೈಮ್ 4 ಗಂಟೆ, ಬೆಳಗ್ಗೆ 7 ಗಂಟೆಗೆ ಬರಬೇಕಾಯ್ತು. ಆ ರೀತಿ ಪ್ರತಿ ಒಂದು 24/7 ಹೋರಾಟ ಸ್ಟಾರ್ಟ್ ಮಾಡಿದಾಗಿಂದ ಬೇರೆ ಕೆಲಸನೇ ಮಾಡಿಲ್ಲ ನಾನು. ಪ್ರತಿ ದಿನ ಅದು ನನಗೆ ಎಷ್ಟೋ ಜನ ಇವತ್ತು ಕಾಲ್ ರಿಸೀವ್ ಮಾಡೋಕ್ಕಾಗಲ್ಲ, ಆ ಪರಿಸ್ಥಿತಿ ಬಂದಿದೆ. ಎಷ್ಟು ಕಾಲ್ಸ್ ಬರುತ್ತೆ, ಆದ್ರೂ ಯಾವ ವಿಚಾರನೂ ಅಷ್ಟೇ ಬಂದಿದ ತಕ್ಷಣ ಆ ವಿಚಾರನ, ಆ ಸಮಸ್ಯೆನ ಹಂಗೆ ಬಿಡಲ್ಲ.
ಆ ಸಮಸ್ಯೆ ವೆರಿ ನೆಕ್ಸ್ಟ್ ಮಿನಿಟ್ ನೆಕ್ಸ್ಟ್ ಡೇನೇ ಆ ಡಿಪಾರ್ಟ್ಮೆಂಟ್ ಇರ್ಬೋದು, ಕನ್ಸರ್ನ್ ಮಿನಿಸ್ಟರ್ ಇರ್ಬೋದು, ಯಾರಿಗೇ ಆಗಲಿ ಅವ್ರು ಮಾಡೋದಿಲ್ಲ ಅಂತಂದರೆ ಅಲ್ಲೇ ಪ್ರೊಟೆಸ್ಟ್ ಇರುತ್ತೆ. ಯಾರಿಗೂ ಎದುರಿಲ್ಲ, ಯಾರಿಗೂ ಎದುರೋದು ಇಲ್ಲ. ನೀವೇನು ಬೇಕಾದರೂ ಮಾಡಿ, ಬಟ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಿದೆ ಅಂದರೆ ಅದನ್ನು ಸರಿಪಡಿಸ್ಬೇಕಷ್ಟೇ. ಯಾಕೆಂದರೆ ಯಾವುದೇ ಸರ್ಕಾರ ಆಗಿರ್ಬೋದು, ಇವತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಇಷ್ಟು ಹೋರಾಟ ಮಾಡಿದ್ದೀವಿ. ಕಾಂಗ್ರೆಸ್ ಶಾಶ್ವತ ಇಲ್ಲ, BJP ವಿರುದ್ಧನೂ ಹೋರಾಟ ಮಾಡಿದ್ದೀವಿ, ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು. BJP ಆಗಿರ್ಬೋದು, ಕಾಂಗ್ರೆಸ್ ಇರ್ಬೋದು, JDS ಯಾವುದೂ ಶಾಶ್ವತ ಇಲ್ಲ. ಇಲ್ಲಿ ಶಾಶ್ವತ ಉಳ್ಕೊಳ್ಳೋದು ಯಾರಪ್ಪ ಅಂತಂದರೆ ಜನಸಾಮಾನ್ಯರು ಮತ್ತು ಯುವಕರು, ಇಲ್ಲಿನ ವಿದ್ಯಾರ್ಥಿಗಳು. ಯಾಕೆಂದರೆ ಅವ್ರು ಮನ್ಸು ಮಾಡಿದ್ರೆ ಯಾವ ಸರ್ಕಾರ ಬೇಕಾದ್ರೂ ತರ್ಬೋದು, ಯಾವ ಸರ್ಕಾರ ಬೇಕಾದ್ರೂ ಕೆಳಗಡೆ ಇಳಿಸ್ಬೋದು. ಮತ್ತು ಯಾವುದೇ ಅಧಿಕಾರಿಗಳು ಇರ್ಬೋದು, ಅಧಿಕಾರಿಗಳಿಗೆ ಯಾವುದೇ ಒಂದು ಡಿಪಾರ್ಟ್ಮೆಂಟು ಅವ್ರಿಗೂ ಅಷ್ಟೇ ಯಾವುದು ಶಾಶ್ವತ ಇಲ್ಲ. ಅಧಿಕಾರ ಯಾವತ್ತೂ ಟೆಂಪರವರಿ. ಯಾಕೆ ಎಲ್ಲಿವರೆಗೂ ಅಂತಂದರೆ ಎಲ್ಲಿವರೆಗೂ ಜನಸಾಮಾನ್ಯರಿಗೆ ಸ್ಪಂದಿಸಿದ್ರೆ ಮಾತ್ರ ಅದು ಪರ್ಮನೆಂಟ್ ಇರುತ್ತೆ. ಇಲ್ವಾ ಎನಿ ಟೈಮ್ ಆ ಸರ್ಕಾರ ಜನ ಒಂದ್ಸತಿ ಹಿಂದೆ ಬಿದ್ರು ಅಂತಂದರೆ ಯಾವ ಅಧಿಕಾರಿನೂ ಇಲ್ಲ, ಯಾವ MLA ಇಲ್ಲ, ಯಾವ ಮಿನಿಸ್ಟರು ಇಲ್ಲ. ಹಂಗಾಗಿ ಪ್ರತಿಯೊಬ್ಬರಿಗೂ ನಾನು ಇದೇ ಹೇಳೋದು, ಹೋರಾಟದ ಮುಖಾಂತರ ಏನು ಬೇಕಾದರೂ ಚೇಂಜಸ್ ಮಾಡ್ಬೋದು ಈ ಸಮಾಜ. ಯಾಕೆಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರೋಂಥ ಒಂದು ಕೊಡುಗೆ ಅದು. ಯಾಕೆಂದರೆ ಒಂದು ಸಂವಿಧಾನ ನಾವು ಇಲ್ಲಿವರೆಗೂ ಯಾವುದೇ ಹೋರಾಟ ಆ್ಯಸ್ ಪರ್ ಕಾನೂನು ರೀತಿಯಲ್ಲೇ ಇರುತ್ತೆ. ಯಾವುದೂ ಅಷ್ಟೇ ವಿತೌಟ್ ನಾವು ಪರ್ಮಿಷನ್ ಇಲ್ಲದೆ ಯಾವುದೋ ಹೋರಾಟ ಮಾಡಿದೀವ? ಯಾವ ಹೋರಾಟನೂ ಮಾಡಿಲ್ಲ. ಪ್ರತಿಯೊಂದು ಹೋರಾಟನೂ ವಿತ್ ಏನಂದರೆ ನಮ್ಮ ಹೋರಾಟ ವಿತ್ ಕಾನೂನು ರೀತಿ ಇರುತ್ತೆ, ಮತ್ತು 4 ಜನಕ್ಕೆ ಒಳ್ಳೇದಾಗಂಥದ್ದೇ ಇರುತ್ತೆ. ಯಾರು ಏನೇ ಮಾಡಿದ್ರು ಇವತ್ತು ಪ್ರತಿಯೊಬ್ಬರಿಗೂ ನಾವು ಈ ಮುಖಾಂತರ ಧನ್ಯವಾದ ತಿಳಿಸ್ಬೇಕಾಗುತ್ತೆ. ಯಾಕೆಂತಂದರೆ ಮೊದಲನೇದಾಗಿ ಸ್ಟೂಡೆಂಟ್ಸು ಆಸ್ಪಿರೆಂಟ್ಸ್ ಇವತ್ತು ಪೇರೆಂಟ್ಸ್ ಏನೊಂದು ಕನ್ಸು ಕಟ್ಕೊಂಡು ಬಂದಿರ್ತಾರೆ, ಆ ಕನ್ಸು ನನಸಾಗಬೇಕಂತಂದರೆ ಇವತ್ತು ಸರ್ಕಾರ ಪ್ರತಿಯೊಂದು ಇಲಾಖೆಯಿಂದನೂ ನೋಟಿಫಿಕೇಶನ್ ಮಾಡಬೇಕು. ಮತ್ತು ಏನು ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ಒಂದೇ ವರ್ಷದಲ್ಲಿ ನಾವು ಪ್ರಣಾಳಿಕೆಯಲ್ಲಿ ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀವಿ ಅಂತೇಳಿ. ಆದರೆ 1 ಲಕ್ಷ ವೇಕೆನ್ಸಿ 5,000 ಫಿಲ್ ಮಾಡಿರಲಿಲ್ಲ. ಆ ಒಂದು ಸ್ಟೇಟ್ಮೆಂಟ್ ಇಟ್ಕೊಂಡು ಹೋರಾಟ ಮಾಡಿದಾಗ ಇವತ್ತು ಇದೇ ವರ್ಷ ನಮ್ಮ ಒಂದು ಇದು ಡಿಮ್ಯಾಂಡ್ ಏನಿದೆ ಅಂದರೆ ಇದೇ ವರ್ಷ ಅಟ್ಲೀಸ್ಟ್ 1 ಲಕ್ಷ ವೇಕೆನ್ಸಿ ಫಿಲ್ ಆಗಬೇಕು. ನಾವು ಹೋರಾಟದ ಮುಖಾಂತರ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಮೀಟ್ ಮಾಡಿದ್ವಿ, ಕೋರ್ಟ್ ಮುಖಾಂತರ ಕೋರ್ಟ್ಗೂ ನ್ಯಾಯಾಲಯಕ್ಕೂ ಈ ಮುಖಾಂತರ ನಾವು ಧನ್ಯವಾದ ತಿಳಿಸ್ಬೇಕು. ಮಾನ್ಯ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಈ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತೀವಿ. ಯಾಕೆ ಅಂತಂದರೆ ಅವರು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿಸ್ಕೊಟ್ರು. ಯಾಕೆಂದರೆ ಅವ್ರು ಮಾತು ಕೊಟ್ಟಿದ್ರು, ನಮ್ಮ ಹೋರಾಟದ ಮುಖಾಂತರ ಅವರು ಕೊಟ್ಟರು. ಅದೇ ರೀತಿ 4 ವಿದ್ಯಾರ್ಥಿ ಕ್ಯಾಂಟೀನ್ ಕೊಟ್ಟರು ಧಾರವಾಡಕ್ಕೆ ಬಜೆಟಲ್ಲಿ. ಒಂದು ಡಿಜಿಟಲ್ ಲೈಬ್ರರಿ 10 crores, ಮತ್ತು ಬೆಂಗಳೂರಲ್ಲಿ 2 ವಿದ್ಯಾರ್ಥಿ ಕ್ಯಾಂಟೀನ್ ಕೊಟ್ಟಿದ್ದಾರೆ, ಒಂದು ಡಿಜಿಟಲ್ ಲೈಬ್ರರಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಧನ್ಯವಾದ ತಿಳಿಸ್ತಾ ಸುಮಾರು 25ರಿಂದ 30 ಡಿಮ್ಯಾಂಡ್ಸು ಸುಮಾರು 1-1.5 ಗಂಟೆ ಚರ್ಚೆ ಮಾಡಿದ್ವಿ. ಎಲ್ಲ ಸಚಿವರ ಸಮ್ಮುಖದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ರು, ಮತ್ತು ಚೀಫ್ ಸೆಕ್ರೆಟರಿ ಶಾಲಿನಿ ರಜೀಶ್ ಮೇಡಮ್ ಇದ್ರು. ಅವ್ರಿಗೂ ಅಷ್ಟೇ, ಯಾಕೆಂದರೆ ವಿದ್ಯಾರ್ಥಿಗಳ ಪರವಾಗಿ ಏನೇನು ಸಮಸ್ಯೆ ಇತ್ತು ಎಲ್ಲ ನೋಟ್ ಮಾಡಿಕೊಂಡು ಇವತ್ತು ಏನು 73,336 ವೇಕೆನ್ಸಿ ಕರೀತಾ ಇದ್ದಾರೆ. ನಾವು ಮಾನ್ಯ DK ಶಿವಕುಮಾರ್ ಸರ್, ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ಗೂ ಒಂದು ಧನ್ಯವಾದ ತಿಳಿಸ್ಬೇಕಾಗುತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ. ಮತ್ತು ಏನು ಚೀಫ್ ಸೆಕ್ರೆಟರಿ ಮೇಡಮ್ ಎಲ್ಲ ಹುದ್ದೆಗಳನ್ನು ಎವ್ರಿ ಡೇ ಮೀಟಿಂಗ್ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಿ ಚರ್ಚೆ ಮಾಡಿ ಇವತ್ತು ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಅವ್ರಿಗೂ ಧನ್ಯವಾದ ತಿಳಿಸ್ಬೇಕು. ಮತ್ತು ಪೊಲೀಸ್ ಇಲಾಖೆಯಲ್ಲಿ ಅಂತಂದರೆ ನಮ್ಮ ಬೆಂಗಳೂರಲ್ಲಿ ಇರ್ಬೋದು, DGIGP ಸರ್ ಸಲೀಂ ಸರ್ ಇರ್ಬೋದು, ರೆಕ್ರೂಟ್ಮೆಂಟ್ DIG ಸರ್ ಅನುಚೇತ್ ಸರ್ ಇದ್ರು, ಅವ್ರಿಗೂ ಧನ್ಯವಾದ. ADGP ಸರ್ ಇರ್ಬೋದು, ಅವರು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ಪಂದಿಸಿದ್ದಾರೆ. ಮತ್ತು ಧಾರವಾಡದಲ್ಲಿರುವಂತಹ ಕಮಿಷನರ್ ಶಶಿಕುಮಾರ್ ಸರ್ಗೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಮುಖಾಂತರ ಧನ್ಯವಾದ ತಿಳಿಸ್ಬೇಕು. ಮತ್ತು ಅಲ್ಲಿರೋಂಥ ರವೀಶ್ ಸರ್ಗೆ, DCP ಸರು, ಮತ್ತು ಇನ್ಸ್ಪೆಕ್ಟ್ರು ಪ್ರಭು ಸರ್ಗೆ, ಅವ್ರಿಗೂ ಅಷ್ಟೇ ಎಲ್ಲ PC PSIಗೆ. ಯಾಕೆಂದರೆ ನಂದು ಹೋರಾಟದಲ್ಲಿ ಒಂದು ಶರ್ಟ್ಸ್ ಎಲ್ಲ ಹರಿದಿದ್ರು, ನೀವು ನೋಡಿರಬೇಕು. ಮತ್ತೆ ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿಕೊಂಡು ತಿರ್ಗಾ ಮತ್ತೆ ಅವ್ರದ್ದು ಶರ್ಟು ಮತ್ತು ಎಲ್ಲ ತೊಗೊಂಬಂದ್ಕೊಟ್ಟು ನಮಗೆ ಆ ಮೂಮೆಂಟಲ್ಲಿ ತಿರ್ಗಾ ಮತ್ತೆ ವಾಪಸ್ಸು ಹೋರಾಟಕ್ಕೆ ತೊಗೊಂಬಂದು ಇದು ಮಾಡಿದಾಗ ಎಲ್ರಿಗೂ ಈ ಮುಖಾಂತರ ನಾನು ಅವರಿಗೆ ಧನ್ಯವಾದ ತಿಳಿಸ್ತೀನಿ. DC ಮೇಡಮ್ ಅವ್ರಿಗೂ ಅಷ್ಟೇ, ಕಮಿಷನರ್ ಇದ್ದಾರೆ ನಾವು DC ಮೇಡಮ್ ಅವ್ರಿಗೂ ನಾವು ಧನ್ಯವಾದ ತಿಳಿಸ್ತೀವಿ. ಧಾರವಾಡದಲ್ಲಿರೋಂಥವ್ರು ಇಡೀ ಏನು ಎಂಟೈರು, ಮತ್ತು ಬಿಜಾಪುರದಲ್ಲಿರೋಂತಹ ನಿಂಬರ್ಗಿ ಸರ್, ಲಕ್ಷ್ಮಣ್ ನಿಂಬರ್ಗಿ ಸರ್ ಅವ್ರಿಗೂ ಅಷ್ಟೇ, ಅಲ್ಲಿರೋಂಥ ಇನ್ಸ್ಪೆಕ್ಟರ್ ಸರ್ ತಳಕೇರಿ ಸರ್ ಅವರು ಇನ್ಸ್ಪೆಕ್ಟರ್ ಸರ್ ಅವ್ರಿಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಈ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಮತ್ತು ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ನಮಗೆ ಇವರು DSP ಸರ್ ಇದ್ರಲ್ಲ ಇಬ್ಬರು ಗೆಲ್ಗಾರ್ ಸರ್ ಮತ್ತು ಇನ್ನೊಬ್ರು, ಅವ್ರಿಗೂ ಅಷ್ಟೇ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಧನ್ಯವಾದ ತಿಳಿಸ್ಬೇಕು ಈ ಮುಖಾಂತರ. ಎಂಟೈರ್ ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಬ್ಬರಿಗೂ PC ಇಂದ ಕಮಿಷನರ್ DGIGP ಸರ್ ತನಕ ಎಲ್ರಿಗೂ
ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸಿ ಮತ್ತೆ ಇನ್ನೂ ಅಷ್ಟೇ ಯಾವುದೇ ಕಾರಣಕ್ಕೂ ಹೋರಾಟ ಅಂತೂ ಬಿಡಲ್ಲ. ನೀವು ಎಷ್ಟೇ ಏನೇ ಮಾಡಿದ್ರು ಹೋರಾಟ ಅಂತೂ ಮಾಡೇ ಮಾಡ್ತೀವಿ. ಯಾಕೆ ಅಂತಂದರೆ ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟು. ಹಂಗಾಗಿ ನಮಗೆ ಏನು ಸಹಕರಿಸಿದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟು, ಎಸ್ಪೆಷಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್, ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ನಮ್ಮ ಚಂದ್ರ ಲೇಔಟಲ್ಲಿ ವಿಜಯನಗರ ಮತ್ತು ಧಾರವಾಡದಲ್ಲಿರೋಂಥ ಕೋಚಿಂಗ್ ಇನ್ಸ್ಟಿಟ್ಯೂಟು, ಬಿಜಾಪುರ, ಶಿವಮೊಗ್ಗ, ಕಲಬುರಗಿ, ಮೈಸೂರು, ತುಮಕೂರು, ಪ್ರತಿಯೊಂದು ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಈ ಮುಖಾಂತರ ಧನ್ಯವಾದ ತಿಳಿಸ್ತೀವಿ. ಎಲ್ಲ ಹೋರಾಟಕ್ಕೂ ಸ್ಪಂದಿಸಿ, ಯಾಕೆಂದರೆ ಇವತ್ತು ಹೆಸರು ತೊಗೊಳಕ್ಕಾಗಲ್ಲ, ಎಷ್ಟೊಂದು ಜನ ಇದೆ, ಪ್ರತಿಯೊಬ್ಬರೂ ಒಂದು ಸಪೋರ್ಟ್ ಮಾಡಿದ್ರ. ಮತ್ತು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲೈಬ್ರರೀಸ್ ಇರ್ಬೋದು, ಮತ್ತು ಹೋಟೆಲ್ಸ್, ಒಂದು ಎಕೋ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಎಕೋ ಸಿಸ್ಟಮಲ್ಲಿ ಪ್ರತಿಯೊಬ್ಬರು ಸಪೋರ್ಟ್ ಮಾಡಿದ್ರ. ಯಾಕೆಂದರೆ ಯಾವುದೇ ಹೋರಾಟಕ್ಕೆ ಇರ್ಬೋದು, ಅದು ನೀವು ಮನೇಲಿ ಕೂತ್ಕೊಂಡು ಸ್ಟೂಡೆಂಟ್ಸು ಟ್ವೀಟ್ ಮುಖಾಂತರ ಇರ್ಬೋದು, ಪ್ರತಿಯೊಬ್ಬರೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿದ್ರ. ಎಲ್ರಿಗೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಧನ್ಯವಾದ ತಿಳಿಸ್ತಾ, ಏನು ಈ ಒಂದು ಹೋರಾಟ ಅನ್ನೋದು ಅಷ್ಟು ಸುಲಭ ಅಲ್ಲ. ಹೋರಾಟಕ್ಕೆ ಅದರದೇ ಆದಂಥ ಒಂದು ಪ್ರಿನ್ಸಿಪಲ್ಸ್ ಇರುತ್ತೆ, ಹೋರಾಟಕ್ಕೆ ಅದರದೇ ಆದಂಥ ಒಂದು ಖರ್ಚು ವೆಚ್ಚಗಳಿರ್ತವೆ. ಈ ಹೋರಾಟ ಸುಮ್ಮನೆ ಕಡಿಮೆ ಅಂತಲ್ಲ, ಮೋರ್ ದೆನ್ 50 lakhs ಏನಿಲ್ಲ ಅಂದ್ರೂ ದುಡ್ಡು ಅಷ್ಟು ಖರ್ಚಾಗಿದೆ. ಏನು ಒಂದು ನಾವು ಹೇಳ್ಬೋದಷ್ಟೇ, ಒಂದು ಹೋರಾಟಕ್ಕೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ನಾವೇ ಒಂದ್ಸತಿ ಧಾರವಾಡ, ಬಿಜಾಪುರ ಈ ಕಡೆ ಎಲ್ಲ ಒಂದ್ಸತಿ ಹೋಗಿ ಬರ್ತೀವಿ ಅಂತಂದರೆ ಲಕ್ಷಾಂತರ ರೂಪಾಯಿ. ಒಂದು ಲಾಡ್ಜಿಗೆ ನಾವು ಸುಮಾರು 70-80 ಸಾವಿರ ರೂಪಾಯಿ ಪೇ ಮಾಡಿದ್ದೀವಿ. ಆ ಪರಿಸ್ಥಿತಿ ಇದೆ. ಇವತ್ತು ನೀವು ಇಷ್ಟೊಂದು ಜನ ಆಸ್ಪಿರೆಂಟ್ಸು ಪ್ರತಿಯೊಬ್ಬರು ಹೇಳ್ತೀರಾ, ಸರ್ ಇವಷ್ಟೆಲ್ಲ ಹೋರಾಟ ಮಾಡಿದ್ದೀರಾ, ನಿಮ್ಮ ವಿಷಯ ಏನು ಅಂತ ಹೇಳಿ. ನಮ್ಮ ವಿಷಯ ನನ್ನ ಕೈಲಿಲ್ಲ, ನಿಮ್ಮ ಕೈಲಿದೆ ಅದು. ಯಾಕೆಂತಂದರೆ ನನ್ನ ಭವಿಷ್ಯ ನಿಮ್ಮ ಕೈಲಿದೆ. ಯಾಕೆಂದರೆ ನಿಮ್ಮ ಕೈಯಲ್ಲಿ ಯಾಕಿದೆ ಅಂತಂದರೆ, ಇವತ್ತು ನನಗೋಸ್ಕರ ಏನು ಮಾಡ್ತಿಲ್ಲ, ಏನು ಮಾಡೋದೂ ಇಲ್ಲ ಫ್ಯೂಚರಲ್ಲೂ ಅಷ್ಟೇ. ಯಾಕೆಂದರೆ ಇವತ್ತು ಇಡೀ ರಾಜ್ಯದ ಯುವಕರಿಗೆ, ಯಾಕೆಂದರೆ ಯುವಕರು ಒಬ್ಬರು ಬಂದಾಯ್ತು ಅಂತಂದರೆ ಏನು ಬೇಕಾದರೂ ಮಾಡ್ಬೋದು. ಇವತ್ತು ಚೇಂಜಸ್ ಆಗಬೇಕು, ಪ್ರತಿಯೊಬ್ಬರು ಪ್ರಶ್ನೆ ಮಾಡೋದು ಕಲಿಯಬೇಕು. ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂತಂದರೆ ಅದು ನಿಮಗೋಸ್ಕರ ಮಾಡ್ತಿದ್ದೀನಿ. ಇವು ಎಷ್ಟೋ ಜನ ಆಸ್ಪಿರೆಂಟ್ಸ್ ಮತ್ತು ಎಷ್ಟೋ ಜನ ಸಿದ್ದು ಸರ್ ಇರ್ಬೋದು, ತೇಲಿ ಸರ್, ಮಮದಾಪುರ್ ಸರು, ನಾಗರಾಜ್ ಸರು, ಎಲ್ಲರೂ ರೆಡ್ಡಿ ಸರ್ ಮತ್ತು ಇವರು ಶಿವು, ಪ್ರವೀಣ್, ಎಲ್ಲ ಸ್ಟೂಡೆಂಟ್ಸ್ ಎಷ್ಟೋ ಜನ ಕೇಳ್ತಾರೆ, ಸರ್ MLC ಎಲೆಕ್ಷನ್ ಕೊಡಿ, ಅದು ಕಂಟೆಸ್ಟ್ ಮಾಡಿ ಹೋಗಿ ಅಲ್ಲಿ ಏನು ಕ್ಯಾಂಪೇನ್ ಮಾಡಿ ಅಂತ ಹೇಳ್ಬಿಟ್ಟು ಇವತ್ತಿಂದಲ್ಲ ಸುಮಾರು 6 ತಿಂಗಳಿಂದ ಹೇಳ್ತಿದ್ದಾರೆ. ನಾನು ಇವತ್ತು ನೇಮಕಾತಿ ಪ್ರಾರಂಭ ಆಗಿದ್ರೂ ಕೂಡ ಇವತ್ತು ನಾನು ಇನ್ನೂ ಅಲ್ಲೇ ಹೋಗಿ ಕ್ಯಾಂಪೇನ್ ಮಾಡೋದಾಗಿರ್ಬೋದು, ಏನಾದರೂ ಒಂದು ಪೋಸ್ಟರ್ ಹಾಕಿರೋದಾಗಿರ್ಬೋದು, ಏನಾದರೂ ಮಾಡಿದೀವಾ? ಇಲ್ಲ, ಏನೂ ಮಾಡಿಲ್ಲ. ಬಟ್ ಅದೇ ಅನ್ಸುತ್ತೆ, ಏನು ಇಷ್ಟೆಲ್ಲ ಪುಷ್ ಮಾಡ್ತಾರೆ, ಎಲೆಕ್ಷನ್ ನಿಂತ್ಕೊಳ್ಳೋದು ಅಷ್ಟು ಕಷ್ಟನಾ ಅಂತ ಅನ್ಸುತ್ತೆ. ಬಟ್ ಆ್ಯಕ್ಚುಲಿ ರಿಯಾಲಿಟಿ ನೋಡಿದ್ರೆ ಅದು ಅಷ್ಟು ಈಸಿನೂ ಇಲ್ಲ ಎಲೆಕ್ಷನ್ ಅನ್ನೋದು. ಯಾಕೆಂದರೆ ಇವತ್ತು ಯಾವುದೇ ಒಂದು ಎಲೆಕ್ಷನ್ ಆಯ್ತಂತಂದರೆ ಎಲ್ಲ ಪ್ರತಿಯೊಬ್ಬರು ಎಜುಕೇಟೆಡ್, ಎಸ್ಪೆಷಲಿ ಎಜುಕೇಟೆಡ್ ಇಲ್ಲದೆ ಇರೋರು ಏನನ್ಬೋದು, ಎಜುಕೇಟೆಡ್ ಇವತ್ತು ದುಡ್ಡು ಕೊಟ್ಟರೆ ಓಟ್ ಹಾಕೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ನಮ್ಮ ಸಮಾಜ ಯಾಕೆ ಚೇಂಜಸ್ ಆಗ್ತಾ ಇಲ್ಲ ಅಂತಂದರೆ, ಡೆಮೋಕ್ರಸಿಲಿ ದುಡ್ಡು ಕೊಟ್ಟು ಯಾರು ದುಡ್ಡು ಇಸ್ಕೊಂಡು ಯಾರು ಓಟ್ ಹಾಕ್ತಾ ಇದ್ದಾರೆ ನೋಡಿ. ಆ ಸಲುವಾಗಿ ಇವತ್ತು ಡೆಮೋಕ್ರಸಿಲಿ ಸಿಸ್ಟಮ್ ವ್ಯವಸ್ಥೆ ಇನ್ನೂ ಕೆಟ್ಟೋಗ್ತಾ ಇದೆ ಹೊರತು ಸರಿ ಆಗ್ತಾ ಇಲ್ಲ. ವ್ಯವಸ್ಥೆಯಲ್ಲಿ ನೀವು ಸರಿಪಡಿಸ್ಬೇಕಂತಂದರೆ ದುಡ್ಡು ಆ 2,000, 3,000, 1,000, 10,000 ಕೊಡಲಿ, ಆ ಒಂದು ಓಟ್ ಇದೆಯಲ್ಲ, ನಿಮ್ಮ ಒಂದು ಓಟು ಇಡೀ ಸಮಾಜ ವ್ಯವಸ್ಥೆನೇ ಚೇಂಜಸ್ ಆಗುತ್ತೆ. ನಾನು ಅವಾಗ ಹೇಳಿದೆ, ನಮ್ಮ ಕರ್ನಾಟಕದ ಬಜೆಟ್ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದ ಬಜೆಟು ಅಷ್ಟೇ. ಆ ಬಜೆಟು ವ್ಯವಸ್ಥಿತವಾಗಿ ಗ್ರಾಸ್ ರೂಟ್ ಲೆವೆಲ್ಗೆ ನೀವು ಯಾರಿಗೆ ನೀಡ್ ಪೀಪಲ್ ಇದ್ದಾನೆ, ಗ್ರಾಸ್ ರೂಟ್ ಲೆವೆಲ್ ಅಂತಂದರೆ ತುಂಬ ಕಟ್ಟು ಕಡೆಯ ವ್ಯಕ್ತಿ, ಅಂದರೆ ತುಂಬ ಬಡವ ವ್ಯಕ್ತಿಗೂ ನೀವು ಒಂದು ಸ್ಕೀಮ್ ಇರ್ಬೋದು, ಆ ರೋಡ್ ವ್ಯವಸ್ಥೆ, ಎಜುಕೇಷನ್ ಸಿಸ್ಟಮ್, ಎಜುಕೇಷನ್ ಅನ್ನೋದು ರೀಚ್ ಆಗಬೇಕಂತಂದರೆ ಓಟಲ್ಲಿ ಯಾರು ಎಲೆಕ್ಷನಲ್ಲಿ ದುಡ್ಡಿಸ್ಕೊಳ್ತೀರಾ ಪ್ರತಿಯೊಬ್ಬರು ವೋಟ್ ಮಾಡಬೇಕು. ಆವಾಗಲೇ ನಮ್ಮ ಸಮಾಜ ಬದಲಾಗೋದು. ಬಟ್ ಅದೇನಾಗುತ್ತೆ ಅಂದರೆ ಎವ್ರಿ ಎಲೆಕ್ಷನ್ನು ಅಮೌಂಟ್ ಜಾಸ್ತಿ ಸ್ಪೆಂಡ್ ಆಗ್ತಿದೆ ಹೊರತು ಎಲೆಕ್ಷನ್ ಎಕ್ಸ್ಪೆಂಡಿಚರ್ ಸ್ಪೆಂಡ್ ಆಗ್ತಿದೆ. ಪ್ಲಸ್ ಏನಪ್ಪ ಅಂತಂದರೆ ಯುವಕರು ಅದರಲ್ಲಿ ಎಜುಕೇಟೆಡು ದುಡ್ಡಿಸ್ಕೊಂಡಿರೋ ಓಟ್ ಹಾಕಬೇಕು. ಪ್ಲಸ್ ಏನಪ್ಪ ಅಂತಂದರೆ ಎಲ್ಲರೂ ಪ್ರಶ್ನೆ ಮಾಡೋವಂಥವ್ರು ಆಗಬೇಕು. ಈ ಒಂದು ವಿಚಾರವಾಗಿ ಏನು ಇಷ್ಟೆಲ್ಲ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಇದು ನಾನು ಅಷ್ಟು ಆ್ಯಕ್ಚುಲಿ ಹೇಳ್ತಿದ್ದೆ ಮೊದಲಿಂದ, ಸುಮ್ಮನೆ ಕಾರ್ಯಕ್ರಮ ಎಲ್ಲ ಬೇಡ ಅಂತ ಹೇಳಿದ್ರು ಇಲ್ಲ ಮಾಡಬೇಕು ಅಂತ ಹೇಳಿ ಮಾಡಿದ್ದ. ಹಂಗಾಗಿ ಏನೆಲ್ಲ ಕಾರ್ಯಕ್ರಮ ಬಂದಿರೋ ಎಲ್ರಿಗೂ ಅಷ್ಟೇ ನಿಮಗೆ ಧನ್ಯವಾದ ತಿಳಿಸ್ತಾ, ಮತ್ತು ಇನ್ನೂ ಸಾಕಷ್ಟು ಬದಲಾವಣೆಗಳು ಮಾಡೋದಿದೆ. ಎಲ್ಲರೂ ಕೈ ಜೋಡಿಸಿ, ಎಲ್ಲರೂ ಒಗ್ಗಟ್ಟಾಗಿ, ಮತ್ತು ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರು ಏನು ಕಾಂಟ್ರಿಬ್ಯೂಷನ್ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದ ತಿಳಿಸ್ತೀನಿ. ಮತ್ತು ಈ ಒಂದು ಹೋರಾಟದಲ್ಲಿ ಏನಾದರೂ ನನ್ನ ಕಡೆಯಿಂದ ತೊಂದರೆ ಆಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಆ ರೀತಿ ಏನಾದರೂ ನಮಗೆ ಏನಾದರೂ ಚೇಂಜಸ್ ಮಾಡ್ಕೊಬೇಕಂತಂದರೆ
ಮತ್ತು ಏನಾದರೂ ನಿಮಗೆ ಅನಿಸಿಕೆಗಳಾಗಿರ್ಬೋದು, ಮತ್ತು ಸಮಾಜದಲ್ಲಿ ಏನಾದರೂ ಚೇಂಜಸ್ ಆಗಬೇಕು, ಯಾವುದೇ ವಿಚಾರಗಳನ್ನು ನನಗೆ ತಿಳಿಸಿ. ಆಲ್ಮೋಸ್ಟ್ ಚರ್ಚೆ ಮಾಡೋಣ, ಚರ್ಚೆ ಮಾಡಿ ನಿರ್ಧಾರ ತಗೊಂಡು ಏನು ಬೇಕಾದರೂ ಮಾಡೋಣ. ಅದು ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಎಲ್ಲರೂ ಏನೆಲ್ಲ ಸಪೋರ್ಟ್ ಮಾಡಿ ಎಲ್ರಿಗೂ ಈ ಮುಖಾಂತರ ಧನ್ಯವಾದ ತಿಳಿಸ್ತಾ, ಎಲ್ಲರೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.